ನನಗೆ ನ್ಯಾಯ ಸಿಗುವ ವಿಶ್ವಾಸವಿದೆ, ನ್ಯಾಯಾಲಯದ ಮುಂದೆ ನನಗೆ ನಂಬಿಕೆ ಇದೆ ಅಂತ ಆರೋಪಿ ವಿನಯ್ ಕುಲಕರ್ಣಿ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ನನಗೆ ನ್ಯಾಯ ಸಿಗುವ ವಿಶ್ವಾಸವಿದೆ, ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ. ಆರೋಪಿ ವಿನಯ್ ಕುಲಕರ್ಣಿ ಫಸ್ಟ್ ರಿಯಾಕ್ಷನ್. ಯೋಗೇಶ್ ಗೌಡ ಕೊಲೆ ಪ್ರಕರಣದ ಅಂತಿಮ ತೀರ್ಪು ಇವತ್ತು. ಯೋಗೇಶ್ ಗೌಡ ಕೊಲೆ ಪ್ರಕರಣದ ಕೊನೆಯ ತೀರ್ಪು ಇವತ್ತು. ನನಗೆ ನ್ಯಾಯ ಸಿಗುವ ವಿಶ್ವಾಸವಿದೆ ಅಂತ ಆರೋಪಿ ವಿನಯ್ ಕುಲಕರ್ಣಿ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ಇವತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಆದೇಶ ಹೊರಡಿಸಲಾಗುತ್ತೆ. ಅದೇ ರೀತಿಯಾಗಿ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ, ನನಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ವಿನಯ್ ಕುಲಕರ್ಣಿ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದ ಅಂತಿಮ ತೀರ್ಪು. ಕೊಲೆಯ ಪ್ರಕರಣದಲ್ಲಿ 15ನೇ ಆರೋಪಿ ವಿನಯ್ ಕುಲಕರ್ಣಿ. ಒಳಸಂಚನ ರೂಪಿಸಲಾಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಳಸಂಚನ ರೂಪಿಸಲಾಗಿತ್ತು ವಿನಯ್ ಕುಲಕರ್ಣಿ. ಇದರಲ್ಲಿ 15ನೇ ಆರೋಪಿ. ಒಟ್ಟಾರೆ 21 ಆರೋಪಿಗಳು, ಅದರಲ್ಲಿ 15ನೇ ಆರೋಪಿ ವಿನಯ್ ಕುಲಕರ್ಣಿ. ಇವತ್ತು ಕೊನೆಯ ತೀರ್ಪಿರುವಂಥದ್ದು. ಈ ಕೊನೆಯ ತೀರ್ಪಿನಲ್ಲಿ ನ್ಯಾಯ ಸಿಗುವ ವಿಶ್ವಾಸವಿದೆ ಅಂತ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ, ನನಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ರಿಯಾಕ್ಷನ್ ಅನ್ನ ಕೊಟ್ಟಿರುವಂಥದ್ದು. ನೋಡಿ, 2016ರಿಂದ ಏನು ಯೋಗೇಶ್ ಗೌಡ ಕೊಲೆ ಆಗುತ್ತೆ ಆಗಿಂದನೂ ಸಹಿತ 2026 ಇವಾಗ ಇಲ್ಲಿಯವರೆಗೂ ಸತತವಾಗಿ ಇದರ ಒಂದು ತನಿಖೆ ನಡೀತಾ ಬರ್ತಾ ಇತ್ತು. ನಂತರ CBI ವಶಕ್ಕೆ ಆಗ್ತಾರೆ. ಇವೆಲ್ಲವೂ ಕೂಡ ಚಿತ್ರಣ ಇತ್ತು. ಇವತ್ತು ಇದರ ಭವಿಷ್ಯ ನಿರ್ಧಾರ ಆಗುತ್ತೆ.